ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಬಿಹಾರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಗಾಯಕಿ ಮೈಥಿಲಿ ಠಾಕೂರ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇತ್ತು. ಅಲಿನಗರದಿಂದ ಬಿಜೆಪಿಯಿಂದ ಆಕೆಗೆ ಟಿಕೆಟ್ ಕೊಟ್ಟಾಗ್ಲೇ ಈಕೆಗೆ ರಾಜಕಾರಣ ಮಾಡಕ್ ಬರುತ್ತಾ, ಸಣ್ಣ ಹುಡುಗಿ ಈಕೆ, ಗಾಯನ ಗೊತ್ತು, ರಾಜಕಾರಣ ಮಾಡ್ತಾಳ ಅಂತೆಲ್ಲ ಪ್ರಶ್ನೆಗಳು ಉದ್ಭವವಾಗಿತ್ತು. ಭರ್ಜರಿ ಬಹುಮತದಿಂದ ಆಕೆ ಗೆದ್ದ ಮೇಲೆ ಶಾಸಕಿ ಆಗ್ತಾರೆ. ಬಿಹಾರದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನ ಶಾಸಕಿ ಅನ್ನೋ ಹೆಗ್ಗಳಿಕೆಗೂ ಪಾತ್ರರಾಗ್ತಾರೆ. ಅದಾದ್ಮೇಲೆ ರಾಜಕಾರಣ ಹೆಂಗ್ ಮಾಡ್ತಾರೆ ಅಂತೇಳಿ ಕ್ಯೂರಿಯಾಸಿಟಿ ಇತ್ತು. ಆಕೆ ಗೆದ್ಮೇಲೆ ತುಂಬಾ ಜನ ಆಕೆ ಟೀಕೆ ಮಾಡ್ತಾ ಇದ್ದಿದ್ದು, ಮೋದಿ ಅಲೆಯಿಂದ ಬಿಜೆಪಿಯಿಂದ ಈಕೆ ನಿಂತಿದ್ದಕ್ಕೆ ಗೆದ್ದು ಬಿಡಿದಾಳೆ, ಮುಂದೇನ್ ಮಾಡ್ತಾಳೆ ರಾಜಕಾರಣ ಅಂತೆಲ್ಲ ಒಂದಿಷ್ಟು ಪ್ರಶ್ನೆಗಳನ್ನ ಎತ್ತಿದ್ರು, ಟೀಕೆಗಳನ್ನ ಮಾಡ್ತಾ ಇದ್ರು. ಗೆದ್ದ ಮೇಲೆ ತನ್ನ ಸಾಮರ್ಥ್ಯ ಏನು ಅಂತ ಆಕೆ ತೋರಿಸ್ತಾ ಇದ್ದಾಳೆ. ಕಾರಣ ಏನು ಅಂದ್ರೆ, ಬಿಹಾರದಲ್ಲಿ ವಿಧಾನಸಭೆ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ಸದನಕ್ಕೆ ಆಲ್ಮೋಸ್ಟ್ ಪ್ರತಿದಿನ ಆಕೆ ಹಾಜರಾಗ್ತಾ ಇದ್ದಾರೆ. ಹಾಜರಾಗೋದು ಅಷ್ಟೇ ಅಲ್ಲ, ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದಿಷ್ಟು ತಮ್ಮ ಅಲಿನಗರದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನ್ ಸಮಸ್ಯೆ ಆಗ್ತಿದೆ ಅದನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದನ್ನ ಸಂಬಂಧಪಟ್ಟಂತ ಸಚಿವರಿಗೆ ಪ್ರಶ್ನೆಯನ್ನ ನೇರವಾಗಿ ಕೇಳ್ತಿದ್ದಾರೆ. ಅಂದ್ರೆ ತಮ್ಮದೇ ಸರ್ಕಾರದ ಸಚಿವರುಗಳಿಗೆ ಪ್ರಶ್ನೆಯನ್ನ ಕೇಳ್ತಾ ತಮ್ಗ ಆ ಉತ್ತರ ತೃಪ್ತಿ ಆಗಿದೆಯಾ ಇಲ್ವಾ ಅಂತಾನು ನೇರ ಸದನಕ್ಕೆ ಅದನ್ನು ತಿಳಿಸ್ತಾ ಇದ್ದಾರೆ. ಅಲಿನಗರದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ತುಂಬಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಭಾಗದಲ್ಲಿ ಒಂದು ಕಟ್ಟಡ ಸರಿ ಇಲ್ಲ, ಮತ್ತೊಂದು ಸ್ಟಾಫ್ ಸರಿಯಾಗಿಲ್ಲ. ಅಂದ್ರೆ ವೈದ್ಯರು ಸರಿಯಾಗಿ ನೇಮಕ ಆಗಿಲ್ಲ, ನರ್ಸ್ಗಳು ಸರಿಯಾಗಿ ನೇಮಕ ಆಗಿಲ್ಲ, ಸ್ಟಾಫ್ ಸರಿಯಾದಂತ ಪ್ರಮಾಣದಲ್ಲಿ ಇಲ್ಲ. ಈ ಸಮಸ್ಯೆ ಕಡೆಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಹೇಳಿ ಸದನದಲ್ಲಿ ಪ್ರಶ್ನೆ ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ಕೊಟ್ಟಂತ ಬಿಹಾರದ ಆರೋಗ್ಯ ಸಚಿವ ಮಂಗಲ್ ಪಾಂಡೆ ಅವರು, ನಾನು ಇದನ್ನ ನೋಡ್ತೀನಿ ಅಂತ ಹೇಳಿ ತೇಲ್ಸ್ ಬಿಡೋ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ. ಇದಕ್ಕೆ ತೃಪ್ತರಾಗೋದಿಲ್ಲ ಮೈಥಿಲಿ ಠಾಕೂರ್. ನೀವು ಹೇಳ್ದಂತ ಉತ್ತರ ನನಗೆ ಸರಿಯಾಗಿಲ್ಲ, ಸಮಾಧಾನ ತಂದಿಲ್ಲ. ಸೊ ನೀವು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಪ್ರಾಪರ್ ಆಗಿ ಮಾಡಿಸ್ಬೇಕು, ಆಮೇಲೆ ಸದನಕ್ಕೆ ಉತ್ತರ ಕೊಡಿ ಅಂತ ಮತ್ತೆ ಡಿಮ್ಯಾಂಡ್ ಮಾಡಿದಾಗ, ಸಹಜವಾಗಿ ತಮ್ಮದೇ ಪಕ್ಷದ ಶಾಸಕಿಯೊಬ್ರು ಉತ್ತರ ಕೊಟ್ಟ ಮೇಲೂ ಮತ್ತೆ ಮರು ಪ್ರಶ್ನೆಯನ್ನ ಹಾಕಿದಾಗ ಸಚಿವರಿಗೆ ಒಂದ್ ಸ್ವಲ್ಪ ಕಸಿಬಿಸಿ ಆಗಿದೆ. ಆ ಸಂದರ್ಭದ ಸದನದಲ್ಲಿ ಮೈಥಿಲಿ ಠಾಕೂರ್ ಈ ರೀತಿ ನಂಗೆ ಈ ಉತ್ತರ ಸಮಾಧಾನ ತಂದಿಲ್ಲ ಅಂತ ಹೇಳ್ತಾ ಇದ್ದಂಗೆ ವಿಪಕ್ಷಗಳು ಸುಮ್ಮನಿರ್ತಾವ? ಸರ್ಕಾರದ ಭಾಗವಾಗಿರುವಂತಹ ಶಾಸಕಿನೇ ಈ ರೀತಿ ಹೇಳ್ತಿರುವಾಗ ಇದು ಸರಿಯಾಗಿಲ್ಲ ಅಂತೇಳಿ ವಿಪಕ್ಷದವರು ಕೂಡ ಮೈಥಿಲಿ ಠಾಕೂರ್ ಬೆಂಬಲಕ್ಕೆ ನಿಲ್ತಾರೆ. ಅಂದ್ರೆ ಚಿಕ್ಕ ಹುಡುಗಿ ಆದ್ರೂ ಕೂಡ ಬಹಳ ಯೋಚನೆ ಮಾಡಿ ತುಂಬಾ ಮೆಚುರಿಟಿಯಿಂದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಹೇಳಿ ಆಕೆಯ ಈ ನಡೆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ರಾಜಕಾರಣ ವಲಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಿದೆ. ಸೊ ವಿಪಕ್ಷಗಳು ಕೂಡ ಮೈಥಿಲಿ ಠಾಕೂರ್ ಬೆಂಬಲಕ್ಕೆ ನಿಂತ ಬೆನ್ನಲ್ಲೇ ಆರೋಗ್ಯ ಸಚಿವ ಮಂಗಲ್ ಪಾಂಡೆ ಅವರು ಮತ್ತಷ್ಟು ಕಸಿವಿಸಿ ಆಗ್ತಾರೆ. ಸರಿ, ನಾನು ರಾಜ್ಯದ ಅಂದ್ರೆ ಬಿಹಾರದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ಪರಿಶೀಲನೆಗೆ, ಅಂದ್ರೆ ಆ ಬಿಲ್ಡಿಂಗ್ ಹೆಂಗಿದೆ ಪರಿಸ್ಥಿತಿ, ಅದನ್ನು ಮತ್ತೇನಾದ್ರೂ ಶಿಥಿಲಾವಸ್ಥೆ ತಲುಪಿದ್ರೆ ಕಟ್ಟಬೇಕಾ, ಸ್ಟಾಫ್ ವ್ಯವಸ್ಥೆ ಹೆಂಗಿದೆ, ಸರಿಯಾಗಿ ಕೆಲಸ ಮಾಡ್ತಾ ಇದಾರಾ ಇಲ್ಲ, ಎಲ್ಲದ್ರ ಬಗ್ಗೆನೂ ನಾನು ಪ್ರಾಪರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತೀನಿ, ಅಧಿಕಾರಿಗಳಿಗೆ ನಾನು ಆದೇಶ ಕೊಡ್ತಾ ಇದ್ದೀನಿ, ಇದ್ರ ಬಗ್ಗೆ ಸರಿಯಾದ ಪರಿಶೀಲನೆ ಆಗಬೇಕು ಅಂತ ಹೇಳಿ ಸದನದಲ್ಲೇ ಒಂದು ಆದೇಶವನ್ನ ಕೊಡ್ತಾರೆ. ಸೊ ಇದರಿಂದಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಆದೇಶ ನೀವು ಕೊಟ್ಟಿದ್ದೀರಾ, ವರದಿ ಏನ್ ಬರುತ್ತೆ ನೋಡೋಣ ಅಂತಾನೂ ಕೂಡ ಆಕೆ ಹೇಳಿದ್ದಾರೆ. ಹಾಗಾಗಿ ಸೊ ಈಕೆಯ ರಾಜಕಾರಣದ ನಡೆಗಳ ಬಗ್ಗೆ ಈಗ ಚರ್ಚೆ ಆಗ್ತಿದೆ. ಸಣ್ಣ ಹುಡುಗಿ ಶಾಸಕಿ ಆಗಿದ್ದಾಳೆ, ಮುಂದೆ ಏನ್ ಮಾಡ್ತಾಳೆ ಅಂತ ಪ್ರಶ್ನೆ ಕೇಳ್ತಾ ಇದ್ದವ್ರಿಗೆ ಸದನದಲ್ಲಿ ತಾನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ತನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೀತಿರೋದ್ರಿಂದ ಈಕೆ ಮುಂದಿನ ದಿನಗಳಲ್ಲಿ ಉತ್ತಮ ರಾಜಕಾರಣಿನೂ ಆಗ್ತಾಳೆ ಅಂತ ಹೇಳಿ ಜನ ಇದೀಗ ಆಕೆ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.